ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಫುರ್ಮಾಡ್. ಬಳ್ಳಾರಿ ರಾಜಕಾರಣದಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ. ಇಂದು ಬೆಳ್ಳಂಬೆಳಗ್ಗೆ ಬಳ್ಳಾರಿ ಸಂಸದರು ಸೇರಿದಂತೆ ಜಿಲ್ಲೆಯ ಶಾಸಕರ ಮನೆಗಳಿಗೆ ಇಡಿ ಲಗ್ಗೆ ಇಟ್ಟಿದೆ. ಇಡಿ ಎಂಟಿಗೆ ಇಡೀ ಬಳ್ಳಾರಿ ಕೈದನಿಗಳು ಶೇಕ್ ಶೇಕ್ ಆಗಿದ್ದಾರೆ. ನಾಗೇಂದ್ರನಂತೆ ಬಳ್ಳಾರಿ ಸಂಸದ ಶಾಸಕರು ಜೈಲಿನ ಕದ ತಟ್ಟುತ್ತಾರ. ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ದಿನಕ್ಕೊಂದು ರೂಪ ಪಡೆಯುತ್ತಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿ ಲೋಕಸಭಾ ಚುನಾವಣೆಗೆ ಬಳಸಲಾಗಿದೆ ಎನ್ನುವ ಆರೋಪದ ಹಿನ್ನೆಲೆ ಈ ಹಿಂದೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನ ತಲೆದಂಡವಾಗಿತ್ತು. ಜೈಲಿಗೆ ಹೋಗಿ ಮುದ್ದೆ ಮುರಿದು ಬಂದಿದ್ರು. ಈ ಒಂದು ಪ್ರಕರಣದಿಂದ ನಾಗಪ್ಪನ ಹೆಡೆ ಮಕಾಡೆ ಮಲಗಿತ್ತು. ನಾಗೇಂದ್ರನಿಗೆ ಪೊಲೀಸರು ಫುಲ್ ತಲಾಶ್ ನಡೆಸಿದ್ರು. ಒಂದಿಷ್ಟು ತಿಂಗಳು ಜೈಲಲ್ಲಿ ಇದ್ದು ಮತ್ತೆ ಜಾಮೀನಿನ ಮೇಲೆ ಆಚೆ ಬಂದಿದ್ರು ನಾಗೇಂದ್ರ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ. ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅವರಿಗೆ ಅಷ್ಟೇ ಅಲ್ಲದೆ ಬಳ್ಳಾರಿಯ ಎಲ್ಲ ಕೈ ಜನಪ್ರತಿನಿಧಿಗಳಿಗೆ ಬಿಟ್ಟು ಬಿಟ್ಟು ಹಿಡಿತಿದೆ. ಅದೇಕೆ ಅಂದ್ರೆ ಮುಂದೆ ಹೇಳ್ತೀವಿ, ನಿಮಗೆ ಗೊತ್ತಾಗುತ್ತೆ. ಇಂದು ಬಳ್ಳಾರಿ ಸಂಸದ ಇ ತುಕಾರಾಂ, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣೇಶ್, ಕೂಡ್ಲಿಗಿ ಶಾಸಕ ಎನ್.ಟಿ. ಶ್ರೀನಿವಾಸ್, ಸಂಡೂರ ಶಾಸಕಿ ಇ ತುಕಾರಾಂ ಪತ್ನಿ ಅನ್ನಪೂರ್ಣ ಮತ್ತು ನಾಗೇಂದ್ರ ಹಾಗೂ ನಾಗೇಂದ್ರ ಅಪ್ಪಿಯೇ ಗೋವರ್ಧನ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಕೊಟ್ಟಿದೆ. ಮನೆ ಮೇಲೆ ದಾಳಿ ನಡೆಸಿ ಹಲವು ದಾಖಲೆಗಳನ್ನ ಕೆದಕುತ್ತಿದೆ. ಈ ಒಂದು ಇಡಿ ಏಟಿನಿಂದ ಇಡೀ ಬಳ್ಳಾರಿ ಕೈ ನಾಯಕರು ತಂಡ ಹೊಡೆದಿದ್ದಾರೆ. ಮನೆ ಮಂದಿಯೆಲ್ಲ ನಿದ್ರಿಸುವ ಸಮಯದಲ್ಲಿ ಇಡಿ ವ್ಯಾನ್ ಸೌಂಡ್ ಕೇಳಿ ಎಲ್ಲರೂ ಹೌವಾರಿ ಎದ್ದಿದ್ದಾರೆ. ಈ ಎಲ್ಲ ನಾಯಕರ ಮನೆಯ ಮೂಲೆ ಮೂಲೆಯನ್ನು ತಲಾಶ್ ನಡೆಸುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಈಗಾಗಲೇ ಮತ್ತೊಂದು ಮಾಹಿತಿ ಪ್ರಕಾರ ಕೆಲ ಶಾಸಕರ ಮನೆಯಲ್ಲಿ ಕೋಟಿ ಕೋಟಿ ಬಾಳುವಷ್ಟು ಗೋಲ್ಡ್ ಸಿಕ್ಕಿದೆ ಎಂಬ ಸ್ಫೋಟಕ ಸುದ್ದಿ ಕೇಳಿ ಬರುತ್ತಿದೆ. ಇನ್ನೇನು ಸಿಗುತ್ತೆ ಎಂಬುದು ಮತ್ತಷ್ಟೇ ಸುದ್ದಿ ಅಪ್ಡೇಟ್ ಆಗಬೇಕಿದೆ. ಇನ್ನು ಸಚಿವ ಸಂಪುಟ ಪುನರಚನೆ ಆಗುತ್ತೆ, ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ನಾಗೇಂದ್ರರವರಿಗೆ ಶಾಕ್ ನೀಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿರುವ ಶಾಸಕರ ಭವನದ ಮೇಲೂ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಾಸಕ ಭವನದಲ್ಲಿರುವ ನಾಗೇಂದ್ರ ಕೊಠಡಿ ಸಂಖ್ಯೆ 360ರ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿ ಮತ್ತೊಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂದಿರುವ ಶ್ರೀರಾಮುಲು ಶಾಸಕರು ಸಂಸದರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು, ಯಾರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಎಂದು ನಾಗೇಂದ್ರ ಆಪ್ತರು ಚೀಟಿಯಲ್ಲಿ ಬರೆದಿಟ್ಟಿದ್ದಾರೆ, ದೊಡ್ಡವರ ಆಶೀರ್ವಾದದಿಂದಲೇ ಹಣ ತೆಗೆದುಕೊಂಡಿದ್ದಾರೆ ಎಂದು ರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಳ್ಳಾರಿಯಲ್ಲಿ 5 ಕಡೆ ಮತ್ತು ಬೆಂಗಳೂರಿನಲ್ಲಿ 3 ಕಡೆ ಇಡಿ ಟೀಮ್ ಶೋಧ ನಡೆಸಿ ಒಟ್ಟು 8 ಸ್ಥಳದಲ್ಲಿ ದಾಳಿ ನಡೆಸಿದೆ. ಇನ್ನು ಮತ್ತೊಂದು ಶಾಕಿಂಗ್ ಮಾಹಿತಿ ಏನಂದ್ರೆ, ವಾಲ್ಮೀಕಿ ಹಗರಣದಲ್ಲಿ ನಡೆದಿರುವ ದುಡ್ಡಿನ ಜಾಲ ಯಾರಿಗೆ ಎಲ್ಲೆಲ್ಲಿ ಕಳುಹಿಸಲಾಗಿದೆ ಎಂಬ ಸತ್ಯವನ್ನ ನಾಗೇಂದ್ರ ಅಪ್ಪಿಯೇ ಗೋವರ್ಧನ್ ತಮ್ಮ ಡೈರಿಯಲ್ಲಿ ಬರೆದಿಟ್ಟಿದ್ದಾರಂತೆ. ನಾಗೇಂದ್ರ ಅಪ್ಪಿಯೇ ಡೈರಿಯೇ ಇದೀಗ ಕಾಂಗ್ರೆಸ್ಗೆ ಸಂಕಷ್ಟ ತಂದೊಡ್ಡಿದೆ. ಹೀಗೆ ಬೆಂಗಳೂರು, ಬಳ್ಳಾರಿ ಎಂದೆಲ್ಲ ಇಡಿ ಅಧಿಕಾರಿಗಳು ಗಣಿ ಜಿಲ್ಲೆಯ ಕೈ ನಾಯಕರ ಟೆನ್ಷನ್ ಅನ್ನು ಹೆಚ್ಚಿಸಿದ್ದಾರೆ. ನಾಗೇಂದ್ರ ಈಗಾಗಲೇ ಒಂದು ಸುತ್ತಿನ ಜೈಲಿನ ರುಚಿ ಕಂಡು ಬಂದಿದ್ದಾರೆ. ಆದರೆ ಉಳಿದ ಜಿಲ್ಲೆಯ ನಾಯಕರ ಜನ್ಮ ಜಾಲಾಡಲು ಇಡಿ ಅಧಿಕಾರಿಗಳು ಬೆನ್ನು ಹತ್ತಿದ್ದಾರೆ. ಒಂದು ವೇಳೆ ಇಡಿ ಅಧಿಕಾರಿಗಳಿಗೆ ಸಮಂಜಸ ಉತ್ತರ ಮತ್ತು ದಾಖಲೆಯ ನಾಯಕರಿಂದ ಸಿಗದೆ ಇದ್ದಿದ್ದಲ್ಲಿ ಇವರ ಬಂಧನ ಆಗುವ ಸಾಧ್ಯತೆ ಇದೆ. ಮತ್ತೊಂದು ಮಾಹಿತಿ ಪ್ರಕಾರ ಸಂಸದ ಇ ತುಕಾರಾಂ ಅವರ ದಾಖಲೆಗೆ ಇಡಿ ಅಧಿಕಾರಿಗಳು ಓಕೆ ಎನ್ನುತ್ತಿಲ್ಲ ಎನ್ನುವ ಸುದ್ದಿ ಹೊರಬಿದ್ದಿದೆ. ಒಮ್ಮೆ ಏನಾದರೂ ದಾಖಲೆ ನೀಡುವುದರಲ್ಲಿ ಸಂಸದರು, ಶಾಸಕರು ಹಿಂದೆ ಬಿದ್ದಲ್ಲಿ, ಏನಾದರೂ ಇಡಿ ಅಧಿಕಾರಿಗಳಿಗೆ ಅನುಮಾನ ಬಂದಲ್ಲಿ ಬಂಧಿಸುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ಬಳ್ಳಾರಿ ಸಂಸದ ಮತ್ತು ಶಾಸಕರಿಗೆ ಸದ್ಯ ಟೆನ್ಷನ್ ಹೆಚ್ಚಿಸಿರುವುದಂತೂ ಸುಳ್ಳಲ್ಲ.
ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.